ನೋಡಿ, ಈಗಾಗಲೇ ದೇಶದಲ್ಲಿ ಯಾರಾದರೂ ಹೋರಾಟಗಾರ ಅನ್ನೋವಂಥ ಒಬ್ಬ ರಾಜಕಾರಣಿ ಇದ್ದರೆ ಅದು ನಮ್ಮ ಪಕ್ಷದ ಲೋಕಸಭಾ ನಾಯಕರಾಗಿರುವಂಥ ರಾಹುಲ್ ಗಾಂಧಿ. ಈ ಕಾಲದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆ. ಸೊ ಅವರು ಎಷ್ಟೆಲ್ಲ ಅನೇಕ ಇಶ್ಯೂಸನ್ನು ಖರ್ಗೆ ಅವರು ಮತ್ತು ಅವರು ರಾಜ್ಯಸಭಾದಲ್ಲಿ, ಇವರು ಲೋಕಸಭಾದಲ್ಲಿ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ಏನೇ ಎದುಗುಣಿಸುವಂಥ ಪ್ರಯತ್ನ ಬಿ ಜೆ ಪಿನವ್ರು ಮಾಡಿದ್ರು ಸಹ ನನಗೆ ವಿಶ್ವಾಸ ಇದೆ, ಈ ದೇಶದ ಜನ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ಕೈ ಹಿಡಿತಾರೆ, ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಕ್ಕೆ ತರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಭಯ ಯಾಕೆ ಸರ್ ಮೋದಿ ಅವರಿಗೆ ಟ್ರಂಪ್ ಬಗ್ಗೆ ಇಷ್ಟೊಂದು ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳ್ತಾ ಇದ್ದಾರಂತೆ? ನೋಡಿ, ನಿನ್ನೆ ತಾನೇ ನನಗೆ ಆ ಮಾಹಿತಿ ಇಲ್ಲ. ನಿನ್ನೆ ತಾನೇ ಖರ್ಗೆ ಸಾಹೇಬರು ಕೆಲವು ಮಾಹಿತಿಗಳನ್ನು ಮುಂದೆ ಇಟ್ಟಿದ್ದಾರೆ. ಸೊ ಹಾಗೆ ಅದು ಯಾಕಂದರೆ ಖರ್ಗೆ ಸಾಹೇಬರು ಹೇಳಬೇಕಾದ್ರೆ ಒಂದಲ್ಲ 4 ಸಾರಿ ಯೋಚನೆ ಮಾಡಿ ಮಾಹಿತಿ ಸಂಗ್ರಹಿಸಿ. ಯಾಕಂದರೆ ಅವರು ವೆರಿ ಗುಡ್ ಪಾರ್ಲಿಮೆಂಟೇರಿಯನ್, ದೇಶ ಕಂಡಂಥ ಅತ್ಯಂತ ಉತ್ತಮ ಪಾರ್ಲಿಮೆಂಟೇರಿಯನು, ಪಕ್ಷದಿಷ್ಟರಲ್ಲಿ ಅವರು ಭಾಳ ಮೇಲೆ ಇರ್ತಾರೆ. ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಸತ್ಯ ಇದೆ. ಇದರಲ್ಲಿ ಎಲ್ಲೋ ಇವರು ರೆಸಾರ್ಟ್ಗಳಲ್ಲೋ ಮತ್ತೊಂದರಲ್ಲೋ ಮಗದೊಂದರಲ್ಲೋ ಮಾಡಬಾರದ ಕೆಲಸಗಳನ್ನು ಮಾಡಿರುವಂಥ ಏನಾದರೂ ಮಾಹಿತಿಗಳು, ಸಿಡಿಗಳು ಅವರೇ ಖರ್ಗೆ ಸಾಹೇಬರು ಹೇಳಿರೋದ ಹಿನ್ನೆಲೆಯಲ್ಲಿ ಬಹುಶಃ ಅದರ ಭಯದಿಂದ ಸುಮ್ಮನೆ ಇದ್ದಾರೋ ಅಥವಾ ನಾನು ಇದಕ್ಕೆ ಅರ್ಥ ಆಗ್ತಾಯಿಲ್ಲ, ಏನು ಮಾಡ್ತಾಯಿದ್ದಾರೆ ಇವರು ಆರ್ ಎಸ್ ಎಸ್ನವರು? ಇವ್ರನ್ನ ಕಂಟ್ರೋಲ್ ಮಾಡೋರು ಆರ್ ಎಸ್ ಎಸ್ನವರಲ್ವಾ? ಭಾಗವತರೇ ಏನು ಮಾಡ್ತಾಯಿದ್ದೀರಿ? ದತ್ತಾತ್ರೇಯ ಹೊಸಬಾಳೆಯವರು ಏನು ಮಾಡ್ತಾಯಿದ್ದೀರಿ? ದೇಶಕ್ಕೆ ನಮಸ್ತೆ ಸದಾ ವತ್ಸಲೆ ಅಂತ ನೀವು ಹೇಳ್ತೀರಿ, ದೇಶಪ್ರೇಮಿಗಳು ಅಂತ ಹೇಳ್ತೀರಿ. ಈ ದೇಶದ ಭಾರತೀಯರು ನಟರು ಅಂತ ಹೇಳಿ ಒಬ್ಬ ಅಮೇರಿಕನ್ ಸರ್ಕಾರದ ಪರವಾಗಿ ಮಾತನಾಡ್ತಾರೆ, ನೀವೇನು ಮಾಡ್ತಾಯಿದ್ದೀರಿ? ಅಂದರೆ ದೇಶದ ಘನತೆ ಗೌರವವನ್ನು ನೀವತ್ತು ಗಾಳಿಗೆ ತೂರ್ತಾ ಇದ್ದೀರಾ. ಇದಕ್ಕೆ ಏನಾದರೂ ಈ ದೇಶದ ಘನತೆ ಗೌರವ ಹೋಗಲಿಕ್ಕೆ ಕಾರಣರಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯವರು, ಮೋರ್ ಪರ್ಟಿಕ್ಯುಲರ್ಲಿ ಆರ್ ಎಸ್ ಎಸ್ನವರು ಅಂತ ಹೇಳಿ ಹೇಳಿಕೆ ಬಯಸ್ತಾರೆ. ರಾಜ್ಯ ಸರ್ಕಾರ ಈ ರಾಜ್ಯಕ್ಕೆ ಬಜೆಟ್ನಲ್ಲಿ ಚೆಂಬು ಕೊಟ್ಟಿದ್ದಾರೆ, ಚೆಂಬು ಪ್ರದರ್ಶನ ಮಾಡಿದ್ದಾರೆ ಸರ್ ಬಿಜೆಪಿ. ನೋಡಿ ಪಾಪ ಬಿ ಜೆ ಪಿನವರಿಗೆ ಅವರಿಗೆ ರಾಜ್ಯದ ಹಿತ ಗೊತ್ತಿಲ್ಲ, ರಾಜ್ಯದ ಹಿತ ಗೊತ್ತಿಲ್ಲ. ಇವತ್ತು ಏನು ಆ ಇತಿಮಿತಿಗಳೇನಿದೆ ಅದರಲ್ಲಿ ಅಭಿವೃದ್ಧಿ ಮಾಡುವಂಥದಕ್ಕೆ ಸರ್ಕಾರ ಸಾಲ ಮಾಡಿದೆ, ಇಲ್ಲ ಅಂತ ಹೇಳೋದು, ಸಾಲಕ್ಕೆ ಅವಕಾಶ ಮಾಡಿಕೊಂಡು. ನಾನು ನಿಮ್ಮ ಮೂಲಕ ಕೇಳ್ತೇನೆ, 1947ರಿಂದ 2014ರವರೆಗೂ ಇದ್ದಂಥ ದೇಶದ ಸಾಲ ಕೇವಲ 52 ಲಕ್ಷ ಕೋಟಿ. ಈಗ ಯಾಕಪ್ಪ 216,095 ಕೋಟಿ ಅಷ್ಟು ಜಾಸ್ತಿ ಆಯಿತು? 216,95,000 ಕೋಟಿ ಯಾಕೆ ಸಾಲ ಮಾಡಿದ್ರು? ಇದನ್ನು ಯಾವ ಸರ್ಕಾರ ಅಂತ ಹೇಳಬೇಕು? ದೇಶ ಜನರಿಗೆ ತಿಪ್ಟೂರಿನ ಚಿಪ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು, ಚೆಂಪ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು? ಇದಕ್ಕೆ ಹೇಳಬೇಕು ಭಾರತೀಯ ಜನತಾ ಪಾರ್ಟಿಯವರು. ರಿಲೇಟೆಡ್ ಈಗ ಗ್ಯಾರಂಟಿ ಸ್ಕೀಮ್ಗಳಿಂದ ರಾಜ್ಯದ ಅಭಿವೃದ್ಧಿ ಆಗ್ತಿಲ್ಲ, ಅನುದಾನ ಸಿಗ್ತಿಲ್ಲ ಅಂತ ನಿಮ್ಮ ಶಾಸಕರು ಸಚಿವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ನಡೆದಿದೆ ಬಗ್ಗೆ ನೋಡಿ, ನಾನು ನಿಜ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನು ಸಹ ನಾನು ಗಮನಿಸಿದ್ದೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951 ಸೆಕ್ಷನ್ 123ನಲ್ಲೂ ಸಹ ಇಂಡ್ಯೂಸ್ಮೆಂಟ್ಸ್ ಬಗ್ಗೆ ಅಲ್ಲೇ ಇರುವಂಥದ್ದು ಇದೆ. ನಾನೊಬ್ಬ ವಕೀಲನಾಗಿ ಗೊತ್ತು. ಆದರೆ ನಾನು ಸಿದ್ದರಾಮಯ್ಯನವರನ್ನು ಅಭಿನಂದಿಸ್ತೇನೆ. ಈಗೇನೋ ಅವರು 4,48,000 ಕೋಟಿ ಬಡ್ಜೆಟ್ನಲ್ಲಿ ಈಗ ಈ ಗ್ಯಾರಂಟೀಸ್ಗೆ ಸಪ್ರೇಟ್ ಹಣವನ್ನೇ ಇಟ್ಟಿದ್ದಾರೆ. ಗೃಹಲಕ್ಷ್ಮಿಗೆ 28,000 ಕೋಟಿ, ಗೃಹ ಜ್ಯೋತಿಗೆ 10,000 ಚಿಲ್ಲರೆ ಕೋಟಿ ಹೀಗೆ ಅವರು ಇಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಯಾವುದೋ 6,000 ಕೋಟಿ ಇಷ್ಟೆಲ್ಲ ಇಟ್ಟಿದ್ದಾರೆ. ಆದರೆ ಸಂಪನ್ಮೂಲಗಳನ್ನು ಈಗ ನಮಗೆ ಹೇಳ್ತಾರೆ, ಬಿಹಾರಲ್ಲಿ, ಈಗ ಅಸ್ಸಾಮಲ್ಲಿ ಇವತ್ತು ಅನೌನ್ಸ್ ಮಾಡಿದ್ದಾರೆ 9,000 ಕೋಟಿ, 9,000 ಪ್ರತಿ ಹೆಣ್ಣುಮಗಳಿಗೆ ಕೊಡುವಂಥದ್ದು ಚುನಾವಣೆ ಇರುವಂಥ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿ. ಬಿಹಾರಲ್ಲೂ ಅದನ್ನೇ ಮಾಡಿದ್ದು. ಇದನ್ನೇನಂತ ಅನ್ನಬೇಕು? ಸೊ ಹಾಗಾಗಿ ನಾನು ಎಷ್ಟೇ ಹೇಳ್ತೇನೆ, ಎಸ್ ಇಟ್ ವಾಸ್ ಎ ಚುನಾವಣಾ ವಾಗ್ದಾನ. ಇದು ಚುನಾವಣಾ ವಾಗ್ದಾನವನ್ನು ಪಾಲಿಸಿಯಾಗಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಹಣ ಕೊಟ್ಟಿದ್ದೇವೆ. ಆ ಕಾರ್ಯಕ್ರಮ ಜಾರಿಗೆ ಜನಸಾಮಾನ್ಯರ ಬದುಕಿನಲ್ಲಿ ಅವರನ್ನು ಸಬಲೀಕರಣ ಮಾಡುವಂಥದ್ದಕ್ಕೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣ ಮಾಡುವಂಥ ದೃಷ್ಟಿಯಿಂದ ಈ 5 ಗ್ಯಾರಂಟೀಸನ್ನು ಕೊಟ್ಟಿದ್ದೇವೆ. ಸೊ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ
ಲೋಪಗಳಿದ್ದರೆ ಅದು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.